ವರ್ಷ ಮಾಡ್ತಾ ಇದ್ದಾರೆ. ಆದರೆ ದಕ್ಷಿಣ ಕನ್ನಡ ಆಗಲಿ ಅಥವಾ ಉಡುಪಿ ಆಗಲಿ ಆಫೀಸರ್ಸ್ ಇಲ್ಲ, ಇಲ್ಲಿರೋದು ಪ್ರಭಾರಿಗಳು ಮತ್ತೆ ಸ್ಟಾಫ್ಗಳು ಇಲ್ಲ. ಹೇಗೆ ನಡೆಯುತ್ತೆ ನೋಡಿ, ನಾವು ಯಾವ ಆಫೀಸರು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾಗಿರೋದು 4 ಜನ ಡೆಪ್ಟಿ ಕಮಿಷನರ್ಸು, ಸಿಇಒಗಳು ಮತ್ತು ನಮ್ಮ ಟೂರಿಸಂ ಸಂಬಂಧಪಟ್ಟಂತ ಅಧಿಕಾರಿಗಳಷ್ಟೇ. ನಾವು ಇಲ್ಲಿ ಕರೆದಿರೋದು ಟೂರಿಸಂ ಪಾಲಿಸಿ ಮಾಡಲಿಕ್ಕೆ. ಇವತ್ತು ನಾವು ಜನಪ್ರತಿನಿಧಿಗಳ ಅಭಿಪ್ರಾಯನ ಕೇಳ್ತಾ ಇದ್ದೀವಿ. ನಂಬರ್ 1, ಅವ್ರದ್ದು ಏನಾದ್ರು ಸಜೆಷನ್ ಇದೆಯಾ ಅಂತ. ಎರಡನೇದು, ಇಂಡಸ್ಟ್ರಿ ಲೀಡರ್ಸ್ ಯಾರಿದ್ದಾರೆ, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಸಂಘಟನೆಗಳಿರ್ಬೋದು, ಕೆಲವು ಇನ್ವೆಸ್ಟರ್ಸ್ ಯಾರಿದ್ದಾರೆ, ಅವ್ರ ಅಭಿಪ್ರಾಯಗಳನ್ನ ಕೇಳ್ತಾ ಇದೀವಿ. ಕೇಳಿ ಅವ್ರಿಗೆ ಏನ್ ಬೇಕು ಅಂತ ಕೆಲವು ರೈಟಿಕಲ್ ಕೊಟ್ಟಿದ್ದಾರೆ, ಜನಪ್ರತಿನಿಧಿಗಳು ರೈಟಿಕಲ್ ಕೊಟ್ಟಿದ್ದಾರೆ. ಅವರು ಬೇರೆಯವರು ಅವ್ರದ್ದೇ ಆದಂತ ವಿಚಾರನ ಹೇಳ್ತಾ ಇದ್ದಾರೆ. ಈಗ ನೀವೆಲ್ಲ ಇಲ್ಲಿ ನೋಡಿದ್ರಿ, ಕ್ರೆಡಿ ಅವರು ಏನೇನ್ ಬೇಕು, ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು. ಹಂಗೆ ನಮ್ಮ ಟೂರಿಸಂ ಸಂಬಂಧಪಟ್ಟಂಗೆ ಇನ್ವೆಸ್ಟ್ಮೆಂಟ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಹೇಳ್ತಾರೆ. ನಮ್ಮ ಸರ್ಕಾರದವರು ಕೂಡ ನಮ್ಮ ಹತ್ರ ಏನು ಟ್ರೆಷರ್ ಇದೆ, ಏನು ನಾವು ಕೊಡಬಹುದು, ನಮ್ಮ ಪಾಲಿಸಿಯಿಂದ ಏನ್ ಮಾಡಿದೀವಿ, ಈಗ ಏನ್ ಮಾಡಬೇಕು ಅನ್ನೋದು ಕೂಡ ನಾವು ಕೇಳ್ತಾ ಇದೀವಿ. ಅಷ್ಟು ಬಿಟ್ರೆ ಇಲ್ಲಿ ಅಧಿಕಾರಿಗಳನ್ನ ಇಟ್ಕೊಂಡು ನಾವೇನ್ ಮಾಡೋಂಥ ಸಂದರ್ಭ ಇಲ್ಲ. ಅಧಿಕಾರಿಗಳು ಆಮೇಲೆ ಎಕ್ಸಿಕ್ಯೂಷನ್ಗೆ ಅದಕ್ಕೊಂದು ಸಿಂಗಲ್ ವಿಂಡೋ ಏಜೆನ್ಸಿ ಕ್ರಿಯೇಟ್ ಮಾಡ್ತೀವಿ, ನೋಡಲ್ ಆಫೀಸರ್ ಕ್ರಿಯೇಟ್ ಮಾಡ್ತೀವಿ, ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಇದೆ, ಅವ್ರನ್ನೆಲ್ಲ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಆಮೇಲೆ ನಾವು ಮಾಡ್ತೀವಿ. ಯಾರ ಆಫೀಸರ್ ತೀರ್ಮಾನ ಮಾಡೋದು ಯಾರು? PWD ಮಾಡೋಕ್ಕಾಗ್ತದಾ? ಅದಕ್ಕೆ ಇದಾರೆ, ರಾಜ್ಯ ಮಟ್ಟದ ಕಮಿಷನರೇ ಇಲ್ಲಿ ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಮಿನಿಸ್ಟ್ರೇ ಬರ್ತಾರೆ. ಯಾರು ಸಂಬಂಧಪಟ್ಟ, ನಾನೇ ಒಬ್ಬ ಸರ್ಕಾರದ ಪ್ರಮುಖನಾಗಿ ನಾನಿಲ್ಲಿದ್ದೀನಿ. ನಮ್ಮ ಆಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಎಲ್ಲ ಇದ್ದಾರೆ, ಎಲ್ಲ MPs ಬಂದಿದ್ದಾರೆ. ಕಟಿಂಗ್ ಅಕ್ರಾಸ್ ದಿ ಪಾರ್ಟಿ ಲೈನ್ ಆಲ್ MPs ಬಂದಿದ್ದಾರೆ, ಆಲ್ MLAs ಬಂದಿದ್ದಾರೆ. ನೀವೇ 3 ಜನ MP ಗಳು ನೋಡಿದ್ರಿ. ಕೋಟಾ ಪೂಜಾರಿ ಅವ್ರು ನೋಡಿದ್ರಿ, ಚೋಟಾ ನೋಡಿದ್ರಿ, ಕಾಗೇರಿ ಅವ್ರು ನೋಡಿದ್ರಿ. ಸೊ ಎಲ್ಲ ನಮ್ಮ MLAs ಬಂದು ಅವರ ಪರವಾಗಿ ಅಭಿಪ್ರಾಯಗಳು ಕೊಡ್ತಾ ಇದ್ದಾರೆ. ಇನ್ನ ಯಾರು ಕೇಳಿದ್ರು ನಾವು ಮಾತಾಡಕ್ಕೆ ಅವಕಾಶ ಕೊಡ್ತೀವಿ. ಏನ್ ಹೇಳಿ, ಅದೆಲ್ಲ ಗಮನದಲ್ಲಿ ಇಟ್ಕೊಂಡೇ ನಾವು ತೀರ್ಮಾನ ಮಾಡ್ತೀವಿ. ಸರ್, ಈಗ ಧರ್ಮಸ್ಥಳ ಕೇಸಲ್ಲಿ ಎಷ್ಟು ಡೆವಲಪ್ಮೆಂಟ್ಗಳಾದ್ರೂ ಇನ್ನೂವರೆಗೂ ಯಾವುದೇ, ಈಗ ನಾನು ಅದೆಲ್ಲ ಯಾವುದು ಮಾತಾಡೋದಿಲ್ಲ ಅಂತ ಹೇಳಿದೀನಿ. ಐ ವಿಲ್ ನಾಟ್ ಡಿವಿಯೇಟ್ ಮೈ ಪ್ರೋಗ್ರಾಮ್. ಈಗ ನಂದೇನಿದ್ರು ಇಲ್ಲಿಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕಾರವಾರ ಮತ್ತು ನಮ್ಮ ಏನು ಪಕ್ಕದಲ್ಲಿರುವಂತ ಮಲೆನಾಡು ಪ್ರದೇಶ ಇದೆ, ಅಲ್ಲಿ ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಇದು ನಮ್ಮ ಮುಖ್ಯವಾದ ವಿಚಾರ. ಅಷ್ಟು ಬಿಟ್ಟು ಬೇರೆ ನಾನೇನು ಮಾತಾಡೋದಿಲ್ಲ. ಈಗ ನೋಡಿ, ನಮ್ಮ ಡೆವಲಪರ್ 30 ವರ್ಷ ಆಯ್ತು ಬೆಂಗಳೂರಿಗೆ ಹೋಗೋರು. ನಾನು ವಾಪಸ್ಸು 200 ಜನ ಕರ್ಕೊಂಡು ಬರ್ತೀನಿ ಇನ್ವೆಸ್ಟರ್ಸ್ ಅಂತ ಹೇಳಿದ್ದಾರೆ. ಹಂಗೆ ಅದಕ್ಕೆ ನಾವು ಏನೇನು ಬೇಕೋ ಅದಕ್ಕೆ ಇನ್ವೆಸ್ಟರ್ಸ್ ಬರ್ಬೇಕಾದ್ರೆ ಸುಮ್ಮನೆ ಬರ್ತಾರ? ಅವ್ರಿಗೇನಾದ್ರು ಒಂದು ಅಟ್ರಾಕ್ಟಿವ್ ಇನ್ಸೆಂಟಿವ್ಸ್ ಕೊಡಬೇಕು. ಆ ವಿಚಾರದಲ್ಲಿ ಇವತ್ತು ಚರ್ಚೆ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.